ಸಹಿತ ನಾವು ನೋಡಿದ್ದೀವಿ. ಡೆಲ್ಲಿಯ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಸೋಲನ್ನು ಅನುಭವಿಸಿದ್ದಾರೆ. ಕೇಜ್ರಿವಾಲ್ ಅವರು ಸೋಲನ್ನು ಅನುಭವಿಸಿದ್ದಾರೆ. ಆಶೀಶ್ ಇಬ್ಬರು ಸೋಲನ್ನು ಅನುಭವಿಸಿದ್ದಾರೆ. 3800 ಚಿಲ್ಲರೆಯಲ್ಲಿ ಕೇಜ್ರಿವಾಲ್ ಅವರು, 1800 ಚಿಲ್ಲರೆಯಲ್ಲಿ ಜನ ಇಂದಿನ ಸುಳ್ಳು ಹೇಳ್ಕೊಂಡು ಬಿಡುತ್ತಿದ್ದಂಥ ರಾಜಕೀಯದವ್ರಿಗೆಲ್ಲ ಒಳ್ಳೆಯ ಪಾಠವನ್ನು ಕಲಿಸಿದ್ದಾರೆ. ಎಕ್ಸೈಸಲ್ಲಿ 105 ಯಾರ್ಯಾರು ಸಿಗಾಕೊಂಡಿದ್ದಾರೋ ಅಷ್ಟು ಜನನೂ ಸೋಲ್ಸಿದ್ದಾರೆ ಜನ ಅನ್ನುವಂಥದ್ದು ನಮಗೆ ನಿಮಗೆ ಕಾರ್ಯಕರ್ತರು ಅರ್ಥವಾಗಬೇಕಾದದ್ದು. ನಾವೇನಾರು ಅನ್ಕೊಳ್ಳಿ, ಜನ ಮಾತ್ರ ಕ್ಲಿಯರ್ ಇದ್ದಾರೆ. ಮೋಸ ಆಗಬಾರ್ದು, ದೇಶದ ಜನತೆ ಚೆನ್ನಾಗಬೇಕು ಅನ್ನುವಂಥ ವಿಚಾರವನ್ನು ಜನದಲ್ಲಿ ಎತ್ತಿ ಅದನ್ನು ಪ್ರೂವ್ ಮಾಡಿದ್ದಾರೆ. ಪ್ರೂವ್ ಮಾಡಿರೋದಕ್ಕೆ ತಕ್ಕಂತೆ ನಮ್ಮವರು ಬಿಹೇವ್ ಮಾಡ್ತಾರೆ ಅನ್ನೋದು ವಿಶ್ವಾಸ ಇದೆ. ನಾವು ಸಹಿತ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗೆ ನಡೀತಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು. ಯಾರು ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಇಲ್ವೋ ಗೊತ್ತಿಲ್ಲ, ಆ ಸ್ಥಿತಿಯಲ್ಲಿ ಸರ್ಕಾರ ಇವತ್ತಿದೆ. ಪ್ರತಿ ಮಿನಿಸ್ಟ್ರು ತಮ್ಮ ಬಂದಂಗೆ ಬಿಹೇವ್ ಮಾಡ್ತಾರೆ. ನಾವು ಈ ಮುಂದಿನ ದಿನಗಳಲ್ಲಿ ಜನಕ್ಕೆ ಇವತ್ತೇನು ಮತ್ತೆ ನಂಬಿಕೆ ಬರ್ತದೆ BJP ಮೇಲೆ, ಆ ವಿಶ್ವಾಸವನ್ನು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಆ ವಿಶ್ವಾಸಕ್ಕೆ ತಕ್ಕಂತೆ ಕೆಲಸ ಮಾಡುವಂಥ ಪ್ರಯತ್ನ ಮಾಡೋಣ ಅಂತ ರಾಜ್ಯದಿಂದ ರಾಷ್ಟ್ರದಿಂದ ಯಾವ್ಯಾವ ಸೂಚನೆಗಳು ಬರುತ್ತೆ ಆ ಸೂಚನೆ ತಕ್ಕಂತೆ ನಾವೆಲ್ಲರೂ ಬಿಹೇವ್ ಮಾಡಬೇಕು ಅಂತ ಡೆಲ್ಲಿಯ ಜನತೆಗೆ ನಾವೆಲ್ಲ ಕಾರ್ಯಕರ್ತರುಗಳು ಅಭಿನಂದನೆಗಳನ್ನ ತಿಳಿಸೋಣ. ಒಳ್ಳೆಯ ಸರ್ಕಾರ ಡೆಲ್ಲಿಗೆ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿ